ಹಲೋ, ಗುಡ್ ಮಾರ್ನಿಂಗ್ ಆಲ್. ಇವತ್ತು ನಾವು ಎಲೆಕ್ಟ್ರಿಷಿಯನ್ ಟ್ರೇಡ್ನ ಫಸ್ಟ್ ಇಯರ್ನ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ನಲ್ಲಿ ಮಲ್ಟಿಮೀಟರ್ ಬಗ್ಗೆ ಅಭ್ಯಾಸ ಮಾಡೋಣ. ಸೊ ಮಲ್ಟಿಮೀಟರ್ಸ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಮಲ್ಟಿಮೀಟರ್, ಮಲ್ಟಿ ಅಂದರೆ ಮೋರ್ ದೆನ್ ಒನ್ ಪ್ಯಾರಾಮೀಟರ್ಸ್ನ ಮೆಜರ್ ಮಾಡೋವಂಥ ಒಂದು ಇನ್ಸ್ಟ್ರೂಮೆಂಟು. ಸೊ ನೀವೆಲ್ಲ ನೋಡಿದ್ದೀರಾ ಮಲ್ಟಿಮೀಟರ್ಸ್ ಯಾವ ಥರ ಇರುತ್ತೆ ಅಂತ. ಸೊ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಈಗ ಎರಡು ಥರದ ಮಲ್ಟಿಮೀಟರ್ಸ್ ಕಾಣ್ತಾ ಇದೆ. ಸೊ ಫಸ್ಟು ನಾವು ಮಲ್ಟಿಮೀಟರ್ಸ್ ಅಂದರೆ ಏನು, ವಾಟ್ ಈಸ್ ಮಲ್ಟಿಮೀಟರ್, ಸೊ ಅದ್ರ ಬಗ್ಗೆ ಅಭ್ಯಾಸ ಮಾಡೋಣ. ಸೊ ಮಲ್ಟಿಮೀಟರ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ದಟ್ ಮೆಜರ್ಸ್ ವೇರಿಯಸ್ ಪ್ಯಾರಾಮೀಟರ್ಸ್ ಕಂಬೈನಿಂಗ್ ಸೆವೆರಲ್ ಮೆಜರ್ಮೆಂಟ್ ಫಂಕ್ಷನ್ಸ್ ಇಂಟು ಎ ಸಿಂಗಲ್ ಯೂನಿಟ್. ಅಂದರೆ ಮಲ್ಟಿಮೀಟರ್ ಇದೊಂದು ಇನ್ಸ್ಟ್ರೂಮೆಂಟು. ಸೊ ಇದು ಎಲೆಕ್ಟ್ರಿಕಲ್ ಪ್ಯಾರಾಮೀಟರ್ಸ್ನ ಮೆಜರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಅಂದರೆ ಒಂದಕ್ಕಿಂತ ಹೆಚ್ಚು ಎಲೆಕ್ಟ್ರಿಕಲ್ ಕ್ವಾಂಟಿಟೀಸ್ನ ನಾವು ಇದರಲ್ಲಿ ಮೆಜರ್ ಮಾಡ್ಬೋದು, ಅದು ಒಂದೇ ಯೂನಿಟ್ನಲ್ಲಿ. ಅಂದರೆ ನೀವು ವೋಲ್ಟೇಜ್ನ ಮೆಜರ್ ಮಾಡೋಕ್ಕೆ ವೋಲ್ಟ್ ಮೀಟ್ರ್ ಯೂಸ್ ಮಾಡ್ತೀರಾ, ಕರೆಂಟ್ ಮೆಜರ್ ಮಾಡೋಕ್ಕೆ ಅಮ್ಮೀಟ್ರ್ ಯೂಸ್ ಮಾಡ್ತೀರಾ, ರೆಸಿಸ್ಟೆನ್ಸ್ಗೆ ಓಮ್ ಮೀಟ್ರ್ ಯೂಸ್ ಮಾಡ್ತೀರಾ. ಸೊ ಇದರಲ್ಲಿ ಹಾಗಿಲ್ಲ. ಈ ಎಲ್ಲ ಮೂರು ಕಾಂಬಿನೇಷನ್ಗಳು ಅಂದರೆ ವೋಲ್ಟೇಜ್, ಕರೆಂಟ್, ರೆಸಿಸ್ಟೆನ್ಸ್, ಇದು ಮೂರು ಕೂಡ ಎ ಸಿ ಅಥವಾ ಡಿ ಸಿ ಯಾವುದಾದ್ರೂ ಆಗಿರ್ಬೋದು. ಇದನ್ನು ನಾವು ಮಲ್ಟಿಮೀಟರ್ನಲ್ಲಿ ಮೆಜರ್ ಮಾಡ್ಬೋದು. ಅಂಥ ಒಂದು ಮಲ್ಟಿ ಫಂಕ್ಷನ್ ಇರೋವಂಥ ಒಂದು ಯೂನಿಟ್ಗೆ ಅಥವಾ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ಗೆ ನಾವು ಮಲ್ಟಿಮೀಟರ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಬಂದು ಟೈಪ್ಸ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಅಥವಾ ಟೈಪ್ಸ್ ಆಫ್ ಮಲ್ಟಿಮೀಟರ್. ಮಲ್ಟಿಮೀಟರಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ. ಸೊ ನಿಮಗೆಲ್ಲ ಗೊತ್ತಿದೆ, ಬೇಸಿಕ್ಕಾಗಿ ಮಲ್ಟಿಮೀಟರಲ್ಲಿ ಎರಡು ಟೈಪ್ ಇದೆ. ಸೊ ಒಂದು ಅನಲಾಗ್ ಮಲ್ಟಿಮೀಟರ್, ಇನ್ನೊಂದು ಡಿಜಿಟಲ್ ಮಲ್ಟಿಮೀಟರ್. ಸೊ ಈಗ ಡಿಜಿಟಲ್ ಮಲ್ಟಿಮೀಟರ್, ಅನಲಾಗ್ ಮಲ್ಟಿಮೀಟರ್ ನೋಡಿ. ಡಿಜಿಟಲ್ ಮಲ್ಟಿಮೀಟರಲ್ಲಿ ಏನು ಕಾಣ್ತಾ ಇದೆ ನಿಮಗೆ, ಡಿಜಿಟಲ್ ಮಲ್ಟಿಮೀಟರ್ ಸ್ಕ್ರೀನಲ್ಲಿ ನೀವು ನೋಡ್ತಾ ಇದ್ದೀರಾ. ಡಿಜಿಟಲ್ ಮಲ್ಟಿಮೀಟರಲ್ಲಿ ಡಿಜಿಟ್ಸಲ್ಲಿ ರೀಡಿಂಗ್ ಬರ್ತಾ ಇದೆ. ಅನಲಾಗ್ ಮಲ್ಟಿಮೀಟರಲ್ಲಿ ಸ್ಕೇಲ್ ಇದೆ, ಪಾಯಿಂಟರ್ ಇದೆ. ಸೊ ಸ್ಕೇಲ್ನಲ್ಲಿ ವೇರಿಯಸ್ ರೀಡಿಂಗ್ಗಳಿದೆ. ಸೊ ಅದರಲ್ಲಿ ಪಾಯಿಂಟರ್ ಯಾವುದು ರೀಡಿಂಗಿಗೆ ನಿಮಗೆ ಮಾರ್ಕ್ ಮಾಡಿಕೊಡುತ್ತೆ, ಎಲ್ಲಿಗೆ ಬಂದು ಪಾಯಿಂಟರ್ನಲ್ಲಿರುತ್ತೆ ಆ ರೀಡಿಂಗನ್ನು ನೀವು ತೊಗೊಳ್ಬೇಕಾಗತ್ತೆ. ಅದರಲ್ಲಿ ಮಲ್ಟಿಪಲ್ ಸ್ಕೇಲ್ಸ್ ಇರುತ್ತೆ, ನೀವು ಅದನ್ನು ಕರೆಕ್ಟಾಗಿ ನೋಡಿ ತೊಗೋಬೇಕಾಗತ್ತೆ. ಡಿಜಿಟಲ್ ಮಲ್ಟಿಮೀಟರಲ್ಲಿ ಆ ಪ್ರಾಬ್ಲಮ್ ಇರೋದಿಲ್ಲ. ಸೊ ಫಸ್ಟು ಅನಲಾಗ್ ಮಲ್ಟಿಮೀಟರ್ ಬಗ್ಗೆ ನಾವು ಅಭ್ಯಾಸ ಮಾಡೋಣ. ಅನಲಾಗ್ ಮಲ್ಟಿಮೀಟರ್ ಅಂದರೆ ಏನು? ಸೊ ಫಸ್ಟ್ ಅನಲಾಗ್ ಇನ್ಸ್ಟ್ರೂಮೆಂಟ್ ಅಂದರೆ ಇದೊಂದು ಇನ್ಸ್ಟ್ರೂಮೆಂಟ್. ಇದರಲ್ಲಿ ನಾವೇನು ನೋಡ್ತೀವಿ, ನೀವೇನು ಮೆಜರ್ ಮಾಡ್ತೀಯ, ಒಂದು ಎಲೆಕ್ಟ್ರಿಕಲ್ ಕ್ವಾಂಟಿಟಿನ ನೀವೇನು ಮೆಜರ್ ಮಾಡ್ತೀರಾ ಅದ್ರ ವ್ಯಾಲ್ಯೂನ ನೀವು ಸ್ಕೇಲ್ ಮೇಲೆ ಪಾಯಿಂಟರಿಂದ ಇಂಡಿಕೇಟ್ ಮಾಡುತ್ತೆ. ಇದು ಅನಲಾಗ್ ಮಲ್ಟಿಮೀಟರ್ ಏನಿದೆ ಅದು ಪಾಯಿಂಟರಲ್ಲಿ ಸ್ಕೇಲ್ ಮೇಲೆ, ಫಾರ್ ಎಕ್ಸಾಂಪಲ್ ನೀವು ಒಂದು 10 ವೋಲ್ಟ್ 10 ವೋಲ್ಟ್ಸ್ನ ಮೆಜರ್ ಮಾಡಿದ್ದೀರಾ ಅಂದರೆ ಸ್ಕೇಲ್ನಲ್ಲಿ 10 ವೋಲ್ಟ್ಸ್ ರೀಡಿಂಗ್ನ ನಿಮಗೆ ಪಾಯಿಂಟಲ್ಲಿ ತೋರಿಸುತ್ತೆ ಇದು. ಸೊ ಇದು ಅನಲಾಗ್ ಮಲ್ಟಿಮೀಟರ್, ಪಾಯಿಂಟಲ್ಲೇ ತೋರಿಸುತ್ತೆ. ಬಟ್ ಇದರಲ್ಲಿ ಸಾಕಷ್ಟು ಎರರ್ ಬರೋದಕ್ಕೂ ಚಾನ್ಸಸ್ ಇದೆ. ಸೊ ಇದರಲ್ಲಿ ನೀವು 0 ಸೆಟ್ ಮಾಡಬೇಕಾಗುತ್ತೆ. ಬೇಕಾದಷ್ಟು ಇದರಲ್ಲಿ ಪ್ಯಾರಾಮೀಟರ್ಸ್ ಇದೆ. ಹಾಗೆಯೇ ನಾವು ಅನಲಾಗ್ ಮಲ್ಟಿಮೀಟರಲ್ಲಿ ಎ ಸಿ ಡಿ ಸಿ ವೋಲ್ಟೇಜ್, ಕರೆಂಟ್, ರೆಸಿಸ್ಟೆನ್ಸ್ ಇದೆಲ್ಲವನ್ನು ಕೂಡ ಮೆಜರ್ ಮಾಡ್ಬೋದು. ಸೊ ಡಿಜಿಟಲಲ್ಲೂ ಕೂಡ ಇದೆಲ್ಲ ಮೆಜರ್ ಮಾಡ್ಬೋದು, ಅನಲಾಗಲ್ಲೂ ಮಾಡ್ಬೋದು. ಅನಲಾಗಲ್ಲಿ ನಾವು ಅನಲಾಗ್ ಇನ್ಸ್ಟ್ರೂಮೆಂಟ್ ಅಂದರೆ ನಿಮಗೆ ಪಾಯಿಂಟರ್ ಮುಖಾಂತರ ಸ್ಕೇಲ್ ಮೇಲೆ ನೀವು ಮೆಜರ್ ಮಾಡ್ತಿರೋಂಥ ರೀಡಿಂಗ್ನ ತೋರಿಸುತ್ತೆ. ಅದು ಇನ್ ಟರ್ಮ್ಸ್ ಆಫ್ ಡಿಜಿಟ್ಸಲ್ಲ, ಪಾಯಿಂಟು ಸ್ಕೇಲ್ ಮೇಲೆ ಬರೆದಿರುತ್ತೆ. ಅಲ್ಲಿ 1 ವೋಲ್ಟ್, 2 ವೋಲ್ಟ್, 3 ವೋಲ್ಟ್, 4 ವೋಲ್ಟ್, 10 ವೋಲ್ಟ್, 20 ವೋಲ್ಟ್, 30 ವೋಲ್ಟ್, 100 ವೋಲ್ಟ್ ರೀಡಿಂಗ್ ಇರುತ್ತೆ. ಸೊ ಅದರಲ್ಲಿ ನೀವು ಎಷ್ಟು ಮೆಜರ್ ಮಾಡಿದ್ದೀರಾ ಅದನ್ನು ಅದು ಪಾಯಿಂಟರ್ ಮುಖಾಂತರ ತೋರಿಸುತ್ತೆ. ಅದು ಅನಲಾಗ್ ಮಲ್ಟಿಮೀಟರ್. ಅದಲ್ಲದೆ ಅನಲಾಗ್ ಮಲ್ಟಿಮೀಟರ್ನಲ್ಲಿ ನಾವು ಎ ಸಿ ಡಿ ಸಿ ವೋಲ್ಟೇಜ್ ಜೊತೆಯಲ್ಲಿ ಎ ಸಿ ಡಿ ಸಿ ಕರೆಂಟ್ ಜೊತೆಯಲ್ಲಿ ರೆಸಿಸ್ಟೆನ್ಸ್ ಇದನ್ನೆಲ್ಲ ಮೆಜರ್ ಮಾಡ್ಬೋದು. ಅಲ್ಲದೆ ನಾವು ಕಂಟಿನ್ಯೂಟಿನ ಸಹ ಚೆಕ್ ಮಾಡ್ಬೋದು. ಯಾವುದೇ ಒಂದು ವೈರ್ನ ಅಥವಾ ಒಂದು ವೈಂಡಿಂಗ್ ಆಗಿರ್ಬೋದು, ಅದರ ಕಂಟಿನ್ಯೂಟಿನ ನಾವು ಕೂಡ ಇದರಲ್ಲಿ ಟೆಸ್ಟ್ ಮಾಡ್ಬೋದು. ಕಂಟಿನ್ಯೂಟಿ ಅಂದರೆ ಆ ವೈರು ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಪ್ರಾಪರಾಗಿ ಕಂಟಿನ್ಯೂಟಿ ಇದೆ ಅದರಲ್ಲಿ, ಅಂದರೆ ಕಂಡಕ್ಟರ್ ಥರ ವರ್ಕ್ ಆಗ್ತಾ ಇದೆ ಅದು ಒಂದು ಎಂಡ್ ಟು ಏನದರ್ ಎಂಡ್. ಅದನ್ನು ನಾವು ಕಂಟಿನ್ಯೂಟಿ ಟೆಸ್ಟ್ ಅಂತ ಹೇಳ್ತೀವಿ. ಅದನ್ನು ನಾವು ಇದರಲ್ಲಿ ಚೆಕ್ ಮಾಡ್ಬೋದು. ಅಲ್ಲದೆ ಇದರಲ್ಲಿ ನಾವು ಕೆಪಾಸಿಟರ್ಸು, ಟ್ರಾನ್ಸಿಸ್ಟರ್ಸು, ಡಯೋಡ್ಸ್ನ ಕೂಡ ಚೆಕ್ ಮಾಡ್ಬೋದು. ಕೆಪಾಸಿಟರ್ಸ್ನ ಬೈ ಚಾರ್ಜಿಂಗ್, ಡಿಸ್ಚಾರ್ಜಿಂಗ್ ಇದರಲ್ಲಿ ನಾವು ಅನಲಾಗ್ ಮಲ್ಟಿಮೀಟರಲ್ಲಿ ನೋಡಿ ಚೆಕ್ ಮಾಡ್ಬೋದು. ಅದು ಒಂದು ಪ್ರಾಕ್ಟಿಕಲ್ ಟೆಸ್ಟ್. ಅದು ಕೂಡ ಬೇರೆ ಒಂದು ವಿಡಿಯೋ ನಾನು ಮಾಡಿ ನಿಮಗೆ ಬೇಕಂದರೆ ತೋರಿಸ್ತೀನಿ. ಸೊ ಅಲ್ಲದೆ ಟ್ರಾನ್ಸಿಸ್ಟರ್, ಡಯೋಡ್ಸ್ನ ನಾವು ಕೂಡ ಇದರಲ್ಲಿ ಚೆಕ್ ಮಾಡ್ಬೋದು ಬೈ ಬಯಾಸಿಂಗ್ ಟೆಸ್ಟ್. ಫಾರ್ವರ್ಡ್ ಬಯಾಸ್, ರಿವರ್ಸ್ ಬಯಾಸ್ ಟೆಸ್ಟ್ ಮಾಡೋದ್ರ ಮುಖಾಂತರ ನಾವು ಇದರಲ್ಲಿ ಟ್ರಾನ್ಸಿಸ್ಟರ್, ಡಯೋಡ್ಗಳು ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅದನ್ನು ನಾವು ಅಂದರೆ ವರ್ಕಿಂಗ್ ಫೈನ್, ಸ್ಯಾಟಿಸ್ಫ್ಯಾಕ್ಟರಿ ಅಥವಾ ಲೀಕೇಜ್ ಕರೆಂಟ್ ಏನಾದರೂ ಇದ್ದರೆ ಅದನ್ನೆಲ್ಲ ನಾವು ಇದರಲ್ಲಿ ನೋಡ್ಬೋದು. ನೆಕ್ಸ್ಟ್ ಬಂದು ಅನಲಾಗ್ ಮಲ್ಟಿಮೀಟ್ರಲ್ಲಿ ನೀವೆಲ್ಲ ನೋಡಿದ್ದೀರಾ ಅನಲಾಗ್ ಮಲ್ಟಿಮೀಟ್ರಲ್ಲಿ ಏನೇನಿರುತ್ತೆ ಅಂತ. ಅನಲಾಗ್ ಮಲ್ಟಿಮೀಟ್ರಲ್ಲಿ ಫಸ್ಟ್ ಬಂದು ಸೊ
ಅನಲಾಗ್ ಮಲ್ಟಿಮೀಟ್ರಲ್ಲಿ ಫಸ್ಟ್ ಬಂದು ಏನು ನೋಡ್ತೀರಾ ನೀವು, ಎಡಗಡೆಯಿಂದ ನೋಡಿದ್ರೆ ನೀವು ಇಲ್ಲಿ ಲೆಫ್ಟಿಂದ ನೋಡಿದ್ರೆ ನೀಡಲ್ ಆರ್ ಪಾಯಿಂಟರ್. ಸೊ ಪಾಯಿಂಟರಲ್ಲಿ ಸೆಂಟ್ರಲ್ ಇದೆ ನೋಡಿ, ಕಾಣ್ತಾ ಇದೆ. ಸೊ ಇದು ಪಾಯಿಂಟರ್ ಇದು. ಸೊ 0 ಓಮ್ ಸೆಲೆಕ್ಟರ್, ಇದರಲ್ಲಿ 0 ಸೆಟ್ಟಿಂಗ್ನ ನಾವು ಮಾಡಬೇಕಾಗುತ್ತೆ. ರೆಸಿಸ್ಟೆನ್ಸ್ ಮೆಜರ್ ಮಾಡಬೇಕಂದ್ರೆ ಇದನ್ನು ನಾವು ಫಸ್ಟು 0 ಸೆಟ್ ಮಾಡಬೇಕಾಗುತ್ತೆ ಅನಲಾಗ್ ಮಲ್ಟಿಮೀಟರ್. ಸೊ ಇದೊಂದು ಡಿಸಡ್ವಾಂಟೇಜ್ ಆಫ್ ದ ಅನಲಾಗ್ ಮಲ್ಟಿಮೀಟರ್. ಸೊ ಅದೇ ನೆಕ್ಸ್ಟ್ ರೇಂಜ್ ಸೆಲೆಕ್ಟರ್, ಇದು ಒಂದು ರೇಂಜ್ ಸೆಲೆಕ್ಟರ್ ಸ್ವಿಚ್. ಇದನ್ನು ನಾವು ಯಾವ ಕಡೆ ಬೇಕಾದ್ರೂ ತಿರುಗಿಸ್ಬೋದು. ಸೊ ಡಿ ಸಿ ವೋಲ್ಟೇಜ್ ಬೇಕಂದರೆ ಈ ಕಡೆ ತಿರುಗಿಸ್ಬೋದು, ಡಿ ಸಿ ಕರೆಂಟ್ ಇಲ್ಲಿದೆ. ಸೊ ಅಲ್ಲದೆ ಎ ಸಿ ವೋಲ್ಟೇಜ್ ಇಲ್ಲಿದೆ, ಈ ಥರ ಎ ಸಿ ಕರೆಂಟ್ ಇದೆ, ರೆಸಿಸ್ಟೆನ್ಸ್ ರೇಂಜ್ ಇದೆ ಇಲ್ಲಿ. ಸೊ ಅಲ್ಲದೆ ಇಲ್ಲಿ ಕಂಟಿನ್ಯೂಟಿ ಟೆಸ್ಟ್ ಮಾಡ್ಬೋದು. ಸೊ ಇದು ಬಂದು ಇದು ಟರ್ಮಿನಲ್ಸ್ ಅಥವಾ ಪೋರ್ಟ್ಸ್ ಅಂತ ಏನು ಹೇಳ್ತೀವಿ ಅದು. ಅದರಲ್ಲಿ ಇದು ಒಂದು ಕಾಮನ್ ಪೋರ್ಟ್ಸ್, ಇದು ವೋಲ್ಟೇಜ್ ರೆಸಿಸ್ಟೆನ್ಸ್ ಕರೆಂಟ್ಗೆ ಇನ್ನೊಂದು ಪೋರ್ಟ್, ಇದು ಮ್ಯಾಕ್ಸಿಮಮ್ ಕರೆಂಟ್ಗೆ ಪೋರ್ಟ್ ಇದು. ಸೊ ಅಲ್ಲದೆ ಇದಿಷ್ಟು, ಇದು ಸ್ಕೇಲ್. ಇದು ಸ್ಕೇಲ್ನಲ್ಲಿ ನಿಮಗೆ ಡಿ ಸಿ ವೋಲ್ಟೇಜ್, ಡಿ ಸಿ ಕರೆಂಟ್, ಎ ಸಿ ವೋಲ್ಟೇಜ್, ಇದರಲ್ಲಿ ರೆಸಿಸ್ಟೆನ್ಸ್ ಎಲ್ಲ ಇದೆ ಪೂರ್ತಿ. ಸೊ ಇದರಲ್ಲಿ ಬ್ಯಾಟ್ರಿ ಕೂಡ ನಾವು ಟೆಸ್ಟ್ ಮಾಡ್ಬೋದು. ಸೊ ಬ್ಯಾಟ್ರಿದು ಹೆಲ್ತ್ ಹೇಗಿದೆ ಅಂತ ಅಪ್ ಟು 12 ವೋಲ್ಟ್ವರೆಗೂ ನೋಡ್ಬೋದು ನಾವು. ನೆಕ್ಸ್ಟ್ ಇದೊಂದು ಸೆಂಟ್ರಲ್ ನೀವೇನು ನೋಡ್ತಾ ಇದ್ದೀರಾ, ಇದು ಅಡ್ಜಸ್ಟ್ಮೆಂಟ್ ಸ್ಕ್ರೂ. ಇದು ಏನು ಅಡ್ಜಸ್ಟ್ಮೆಂಟು, 0 ಅಡ್ಜಸ್ಟ್ಮೆಂಟ್ನ ನಾವು ಇದರಲ್ಲಿ ಕೂಡ, ಅಂದರೆ 0 ಸೆಟ್ಟಿಂಗ್ನ ಇದರಲ್ಲಿ ಮಾಡ್ತೀವಿ ನಾವು, 0.0 ಸೆಟ್ಟಿಂಗ್. ಬಟ್ ಪಾಯಿಂಟಲ್ಲಿ ಏನಾದರೂ ಎರರ್ ಇದ್ದರೆ ಅದನ್ನು ನಾವು ಇದರಲ್ಲಿ ಸ್ಕ್ರೂ ಅಡ್ಜಸ್ಟ್ಮೆಂಟಲ್ಲಿ ಮಾಡ್ತೀವಿ. ಸೊ ಇದೆಲ್ಲ ಬಂದು ರೇಂಜ್ಗಳು. ಇಲ್ಲಿ ವೋಲ್ಟೇಜ್ ರೇಂಜ್ ಇದೆ, ರೆಸಿಸ್ಟೆನ್ಸ್ ರೇಂಜ್ ಇದೆ, ಕರೆಂಟ್ ರೇಂಜ್ ಇದೆ, ಎ ಸಿ ಡಿ ಸಿ ಕರೆಂಟ್ ರೇಂಜಸ್ ಇದೆ. ಸೊ ಇದಿಷ್ಟು ಬಂದು ಅನಲಾಗ್ ಮಲ್ಟಿಮೀಟರಲ್ಲಿ ಇರೋವಂತಹ ಪಾರ್ಟ್ಸ್ ಅಥವಾ ಸಂಬಂಧಪಟ್ಟಂತಹ ಅದರದ್ದು ಕಂಟ್ರೋಲ್ಸ್. ಸೊ ಅಲ್ಲದೆ ಅನಲಾಗ್ ಮಲ್ಟಿಮೀಟ್ರ್. ಸೊ ಇಲ್ಲೂ ಕೂಡ ಇನ್ನೊಂದಿದೆ ಅನಲಾಗ್ ಮಲ್ಟಿಮೀಟರ್, ನೋಡ್ತಾ ಇದ್ದೀರಾ. ಸೊ ಇದರಲ್ಲಿ ಮೇಲ್ಗಡೆ ಏನಿದೆ ರೆಡ್ ಕಲರಲ್ಲಿ ಏನಿದೆ, ಇದು ರೆಸಿಸ್ಟೆನ್ಸ್ದು ಒಂದು ಸ್ಕೇಲ್ ಇದು. ಸೊ ಇದರಲ್ಲಿ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ರೀಡಿಂಗ್ ತೊಗೊಳ್ತೀವಿ ನಾವು ಯಾವಾಗಲೂ. ಸೊ ಇನ್ನೊಂದು ಬಂದು ಅದ್ರ ಕೆಳಗಡೆ ಇರೋದು ಎ ಸಿ ಹಾಗೂ ಡಿ ಸಿ ವೋಲ್ಟೇಜ್ ಸ್ಕೇಲ್ ಇದೆ ಇದು. ಸೊ ಇದು ಎಡಗಡೆಯಿಂದ ಬಲಗಡೆಗೆ ನೋಡ್ತೀವಿ. ಸೊ ಈ ಥರ ಡಿ ಸಿ ಎ ಸಿ ಕರೆಂಟ್ ಸ್ಕೇಲ್ ಇದೆ ಕೆಳಗಡೆ ಬ್ಲ್ಯಾಕ್. ಸೊ ಅದು ಕರೆಂಟ್ ಸ್ಕೇಲ್, ಎ ಸಿ ಕರೆಂಟ್. ಅದ್ರ ಮೇಲೆ ಇರೋದು ಎ ಸಿ ವೋಲ್ಟೇಜ್ ಸ್ಕೇಲ್ ರೆಡ್ ಕಲರ್ದು. ಅಲ್ಲದೆ ಇಲ್ಲಿ ನೋಡಿ ಡಿ ಸಿ ವೋಲ್ಟೇಜ್ ಸೆಲೆಕ್ಟ್ ಮಾಡೋದಕ್ಕೆ ಇಲ್ಲಿ 2.5ಇಂದ 250 ವೋಲ್ಟ್ಸ್ವರೆಗೂ ಡಿ ಸಿ ವೋಲ್ಟೇಜ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಅದೇ ಥರ ಎ ಸಿ ವೋಲ್ಟೇಜ್ ಇಲ್ಲಿ 10 to 250 ವೋಲ್ಟ್ವರೆಗೂ ಎ ಸಿನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಅಲ್ಲದೆ ಇಲ್ಲಿ ಅದೇ ಥರ ಎ ಸಿ ಕರೆಂಟ್ ಇದೆ 10 to ಅಂದರೆ ಮಿಲಿ ಆ್ಯಂಪ್ಸಿಂದ 10 ಆ್ಯಂಪ್ಸ್ವರೆಗೂ ಇದೆ. 500 ಮಿಲಿ ಆ್ಯಂಪ್ಸಿಂದ ಹಿಡಿದು 10 ಆ್ಯಂಪ್ಸ್ವರೆಗೂ ಎ ಸಿ ಕರೆಂಟ್ನ ನಾವಿಲ್ಲಿ ಮೆಜರ್ ಮಾಡ್ಬೋದು. ಅದೇ ಥರ ಡಿ ಸಿ ಕರೆಂಟ್ ಇದೆ ಇಲ್ಲಿ ಯೆಲ್ಲೋ ಕಲರಲ್ಲಿ, ಅದು ಕೂಡ 500 ಮಿಲಿ ಆ್ಯಂಪ್ಸಿಂದ 10 ಮಿಲಿ ಆ್ಯಂಪ್ಸ್ ಜೊತೆಯಲ್ಲಿ 100 ಮೈಕ್ರೋ ಆ್ಯಂಪ್ಸಿಂದ ಅಪ್ ಟು 500 ಮಿಲಿ ಆ್ಯಂಪ್ಸ್ 10 ಆ್ಯಂಪ್ಸ್ವರೆಗೂ ನಾವು ಡಿ ಸಿ ಕರೆಂಟ್ನ ಇಲ್ಲಿ ಮೆಜರ್ ಮಾಡ್ಬೋದು. ಸೊ ಈ ಥರ ರೆಸಿಸ್ಟೆನ್ಸ್ ಸ್ಕೇಲು ಇಲ್ಲೇ ಹೇಳಿದೆ ನಾನು ನಿಮಗೆ, 0ಇಂದ ಮ್ಯಾಕ್ಸಿಮಮ್ ಇನ್ಫಿನಿಟಿವರೆಗೂ ಇದೆ. ಆದರೆ ಇಲ್ಲೇನಾಗಿದೆ, ಇಲ್ಲಿ 10 × 10 × 100 × 10K ಅಂತ ಇದೆ. ಸೊ ನೀವು ಇಲ್ಲಿ ಏನು ಸ್ಕೇಲ್ ಸೆಲೆಕ್ಟ್ ಮಾಡ್ತೀರಾ ಅದನ್ನು ಇಲ್ಲಿ ಮಲ್ಟಿಪಲ್ ಆಗಿ ಯೂಸ್ ಮಾಡಬೇಕಾಗತ್ತೆ. ಸೊ ಇದಿಷ್ಟು ಬಂದು ಅನಲಾಗ್ ಮಲ್ಟಿಮೀಟರ್ನ ಕಂಟ್ರೋಲ್ಸ್ ಆಗಿದೆ. ಸೊ ನೆಕ್ಸ್ಟು ಡಿಜಿಟಲ್ ಮಲ್ಟಿಮೀಟರ್. ಸೊ ಡಿಜಿಟಲ್ ಮಲ್ಟಿಮೀಟ್ರಲ್ಲಿ ಏನೇನು ಪಾರ್ಟ್ಸ್ ಇದೆ ಅಂತ. ಡಿಜಿಟಲ್ ಮಲ್ಟಿಮೀಟರ್ ಬಗ್ಗೆ ನಿಮಗೆ ಇನ್ನೊಂದು ಹೇಳಬೇಕಂದ್ರೆ, ಡಿಜಿಟಲ್ ಮಲ್ಟಿಮೀಟ್ರಲ್ಲಿ ಏನಿದೆ ನಿಮಗೆ ರೀಡಿಂಗ್ ಏನಿದೆ ಅದು ಬಂದು ಡಿಜಿಟ್ಸಲ್ಲಿ, ಇನ್ನು ನಂಬರ್ಸಲ್ಲಿ ತೋರಿಸುತ್ತೆ. ಅದು 0 to 9 ನಂಬರ್ಸಲ್ಲಿ ವಿತ್ ಡೆಸಿಮಲ್ ಆರ್ ವಿತೌಟ್ ಡೆಸಿಮಲ್ ಅದು ನಿಮಗೆ ತೋರಿಸುತ್ತೆ ಅದು ಡಿಜಿಟಲ್ ಮಲ್ಟಿಮೀಟರ್. ಅದರಲ್ಲಿ ಫಸ್ಟ್ ಪಾರ್ಟ್ ಏನಿದೆ ಡಿಜಿಟಲ್ ಮಲ್ಟಿಮೀಟರಲ್ಲಿ, ಡಿಸ್ಪ್ಲೇ ಪಾರ್ಟ್. ಅದರಲ್ಲಿ ಏನಿರುತ್ತೆ, LCD ಡಿಸ್ಪ್ಲೇ ಇರುತ್ತೆ. ಸೊ ಎರಡನೇ ಪಾರ್ಟ್ ಬಂದು ಪ್ಯಾರಾಮೀಟರ್ ಆ್ಯಂಡ್ ರೇಂಜ್ ಸೆಲೆಕ್ಟರ್ ಸ್ವಿಚ್. ರೇಂಜ್ ಸೆಲೆಕ್ಟರ್ ಇದರಲ್ಲಿ ಅನಲಾಗಲ್ಲಿ ಯಾವ ಥರ ಇದೆಯೋ ಥರ ಡಿಜಿಟಲಲ್ಲೂ ಕೂಡ ರೇಂಜ್ ಸೆಲೆಕ್ಟರ್ ಸ್ವಿಚ್ ಇರುತ್ತೆ. ಇನ್ನೊಂದು ಥರ್ಡ್ ಬಂದು ಪ್ರೋಬ್ಸ್, ಅಲ್ಲೂ ಇರುತ್ತೆ ಪ್ರೋಬ್ಸು, ಇಲ್ಲೂ ಇರುತ್ತೆ. ಅನಲಾಗಲ್ಲೂ ಪ್ರೋಬ್ಸ್ ಬೇಕೇ ಬೇಕು, ಡಿಜಿಟಲಲ್ಲೂ ಪ್ರೋಬ್ಸ್ ಬೇಕು. ಸೊ ಅದಲ್ಲದೆ ಬಜರ್ ಒಂದು ಇರುತ್ತೆ ಇಲ್ಲಿ. ಯಾಕಂದರೆ ಇದರಲ್ಲಿ ನಾವು ಡಿಜಿಟಲ್ ಮಲ್ಟಿಮೀಟ್ರ್ ವರ್ಕ್ ಮಾಡಬೇಕಂದ್ರೆ ಇದರಲ್ಲಿ ನಾವು ಒಂದು ಪವರ್ ಪ್ಯಾಕ್ ಬೇಕಾಗುತ್ತೆ ಅಥವಾ ಸೆಲ್ ಬ್ಯಾಟ್ರಿಗಳೇನಿದೆ ಅದು ಬೇಕಾಗುತ್ತೆ. ಯಾಕಂದರೆ ಇದರಲ್ಲಿ ಬಜರ್ ಬೇರೆ ಯೂನಿಟ್ಸ್ ಅಥವಾ ಜೊತೆಯಲ್ಲಿ ಡಿಜಿಟಲ್ ಡಿಸ್ಪ್ಲೇ ವರ್ಕ್ ಆಗಬೇಕಂದ್ರೆ ಅದಕ್ಕೆ ಸ್ವಲ್ಪ ವೋಲ್ಟೇಜ್ ಬೇಕಾಗುತ್ತೆ, ಅಪ್ ಟು 3 to 5 ವೋಲ್ಟ್ಸ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇದರಲ್ಲಿ ನಾವು ಬ್ಯಾಟ್ರಿ ಪ್ಯಾಕ್ನ ಯೂಸ್ ಮಾಡ್ತೀವಿ. ಅನಲಾಗ್ ಮಲ್ಟಿಮೀಟ್ರಲ್ಲಿ ಯಾವುದೇ ಒಂದು ಬ್ಯಾಟ್ರಿ ಬ್ಯಾಕಪ್ ಬೇಕಾಗಿರೋದಿಲ್ಲ. ಸೊ ಇದರಲ್ಲಿ ಬೇಕಾಗುತ್ತೆ. ಸೊ ಅದೇ ನೆಕ್ಸ್ಟ್ ಹೇಳಿದ್ನಲ್ಲ, ಪವರ್ ಸಪ್ಲೈ ಸೆಲ್ಸ್ ಇಷ್ಟು ಯೂಸ್ ಆಗುತ್ತೆ. ನೆಕ್ಸ್ಟ್ ಡಿಜಿಟಲ್ ಮಲ್ಟಿಮೀಟರ್ ಅಂದರೆ ಇದೊಂದು ಇನ್ಸ್ಟ್ರೂಮೆಂಟ್ ಇನ್ ವಿಚ್ we can see the measured values on the digital display by means of numbers. ಸೊ ಡಿಜಿಟಲ್ ಮಲ್ಟಿಮೀಟರ್ ಅಂದರೆ ಇದೊಂದು ಡಿಜಿಟಲ್ ಇನ್ಸ್ಟ್ರೂಮೆಂಟ್. ಇದ್ರಲ್ಲಿ ನಾವು ಏನು ಮೆಜರ್ ಮಾಡ್ತೀವಿ ಆ ವ್ಯಾಲ್ಯೂಸ್ನ ರೀಡಿಂಗ್ ಏನಿದೆ ಅದು ಡಿಜಿಟಲ್ ಡಿಸ್ಪ್ಲೇನಲ್ಲಿ ನಂಬರ್ ಮುಖಾಂತರ ನಾವು ನೋಡ್ತೀವಿ. ಈಗ 10 ವೋಲ್ಟ್ಸ್ ಮೆಜರ್ ಮಾಡ್ತಿದ್ದೀವಿ ಅಂದರೆ
ನಮಗೆ ಡೈರೆಕ್ಟಾಗಿ ನಂಬರ್ 10 ಕಾಣಿಸುತ್ತೆ, ಜೊತೆಯಲ್ಲಿ ವಿ ಅಂತ ಡಿಸ್ಪ್ಲೇ ಇರುತ್ತೆ. ಸೊ ವೋಲ್ಟೇಜ್ ಮೆಜರ್ ಮಾಡಿದೀವಿ ಅಂತ, ಅದಕ್ಕೋಸ್ಕರ ನಾವು ಕರೆಕ್ಟಾಗಿ ಸೆಲೆಕ್ಟರ್ ಸ್ವಿಚ್ಚಲ್ಲಿ ರೇಂಜ್ನ ಕೂಡ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅಲ್ಲದೆ ಇದರಲ್ಲಿ ನಾವು ಅನಲಾಗಲ್ಲಿ ಯಾವ ಥರ AC/DC ವೋಲ್ಟೇಜ್, ಕರೆಂಟ್, ರೆಸಿಸ್ಟೆನ್ಸ್ ಮೆಜರ್ ಮಾಡ್ತೀವೋ ಇದರಲ್ಲೂ ಹಾಗೆ AC/DC ವೋಲ್ಟೇಜ್, AC/DC ಕರೆಂಟ್, ರೆಸಿಸ್ಟೆನ್ಸ್ನ ಮೆಜರ್ ಮಾಡ್ಬೋದು. ಅಲ್ಲದೆ ನಾವು ಇದರಲ್ಲೂ ಕೂಡ ಕಂಟಿನ್ಯೂಟಿ ಟೆಸ್ಟ್ ಕೂಡ ಮೆಜರ್ ಮಾಡ್ಬೋದು. ಬಜರ್ ಇದೆ, ಸೊ ಬಜರಲ್ಲೂ ಕೂಡ ಇದರಲ್ಲಿ ಇಂಡಿಕೇಶನ್ ಆಗುತ್ತೆ ಕಂಟಿನ್ಯೂಟಿದು, ಅದು ಕೂಡ ಬರುತ್ತೆ. ಅದಲ್ಲದೆ ಇದರಲ್ಲಿ ನಾವು ಕೆಪಾಸಿಟರ್ನ ಕೂಡ ಟೆಸ್ಟ್ ಮಾಡ್ಬೋದು, ಟ್ರಾನ್ಸಿಸ್ಟರ್, ಡಯೋಡ್ಸ್ ಕೂಡ ಇದರಲ್ಲಿ ನಾವು ಟೆಸ್ಟ್ ಮಾಡ್ಬೋದು. ನೆಕ್ಸ್ಟ್ ಬಂದು ಇದರಲ್ಲಿ ಟೆಸ್ಟಿಂಗಿಗೆ ಭಾಳ ಆಪ್ಷನ್ಸ್ ಜಾಸ್ತಿ ಇರುತ್ತೆ. ಇಟ್ ಹ್ಯಾಸ್ ಸಮ್ ಮೋರ್ ಆಪ್ಷನ್ಸ್ ಆಫ್ ಟೆಸ್ಟಿಂಗ್. ಅಂದರೆ ಮೋರ್ ಆಪ್ಷನ್ ಆಫ್ ಟೆಸ್ಟಿಂಗ್ ಅಂದರೆ ಸೆಮಿ ಕಂಡಕ್ಟರ್ಸ್ನ ನಾವು ಇದರಲ್ಲಿ ಈಸಿಯಾಗಿ ಟೆಸ್ಟ್ ಮಾಡ್ಬೋದಾಗಿರುತ್ತೆ. ಡಿಜಿಟಲಲ್ಲಿ ಟ್ರಾನ್ಸಿಸ್ಟರ್ನ HFE ಟೆಸ್ಟಿಂಗ್ ಎಲ್ಲ ಮಾಡ್ಬೋದಾಗಿರುತ್ತೆ. ಅಂದರೆ ಸ್ಯಾಚುರೇಷನ್ ಲೆವೆಲೆಲ್ಲ ಇಲ್ಲಿ ನಾವು ಟೆಸ್ಟ್ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟು ಡಿಜಿಟಲ್ ಮಲ್ಟಿಮೀಟರ್ ಡಿಸ್ಪ್ಲೇ ನೀವು ನೋಡಿದ್ದೀರಾ. ಡಿಜಿಟಲ್ ಮಲ್ಟಿಮೀಟ್ರ್ ಇದೊಂದು ಆರ್ಡಿನರಿ ಡಿಜಿಟಲ್ ಮಲ್ಟಿಮೀಟ್ರ್, ಭಾಳ ಕಡಿಮೆ ಕಾಸ್ಟಲ್ಲಿ ಸಿಗುತ್ತೆ ಇದು. ಇದರಲ್ಲಿ ನೋಡಿ ಏನೇನಿದೆ. ಇದರಲ್ಲಿ ಪಾರ್ಟ್ಸಲ್ಲಿ ಬಂದರೆ ನಿಮಗೆ ಕಾಣ್ತಾ ಇದೆ, ಇಲ್ಲಿ ಆಫ್ ಬಟನ್ ಇದೆ, ಇದು ಸೆಲೆಕ್ಟರ್ ಸ್ವಿಚ್ ಇದು ಬಂದು. ಸೊ ಇದು ಬಂದು DC ವೋಲ್ಟೇಜ್ ರೇಂಜು 200 mV-ಇಂದ 1000 voltsವರೆಗೂ ಇದೆ. ನೆಕ್ಸ್ಟ್ ರೆಸಿಸ್ಟೆನ್ಸ್ ರೇಂಜ್ ಬಂದು 200ಇಂದ 2000 K ರೆಸಿಸ್ಟೆನ್ಸ್ ರೇಂಜ್ ಇದೆ. ಇಲ್ಲಿ ಟ್ರಾನ್ಸಿಸ್ಟರ್ ಟೆಸ್ಟರ್, ಈ ನಾಚಲ್ಲಿ ನಾವು ಟ್ರಾನ್ಸಿಸ್ಟರ್ ಕನೆಕ್ಟ್ ಮಾಡಿದ್ರೆ ಅದು PNP-ನ NPN ನಮಗೆ ಗೊತ್ತಾಗುತ್ತೆ. ಇದು ಟ್ರಾನ್ಸಿಸ್ಟರ್ ಟೆಸ್ಟರ್. ನೆಕ್ಸ್ಟ್ ಇಲ್ಲಿ AC ವೋಲ್ಟೇಜ್ ರೇಂಜ್ ಇದೆ, ಇದು 200ಇಂದ 750 ರೇಂಜ್ವರೆಗೂ AC ವೋಲ್ಟೇಜ್ ರೇಂಜ್ ಇದೆ. ನೆಕ್ಸ್ಟ್ DC ಕರೆಂಟ್ ರೇಂಜ್ ಬಂದು ಇಲ್ಲಿ 2000 ಮೈಕ್ರೋಆಂಪ್ಸಿಂದ 10 ಆಂಪ್ಸ್ವರೆಗೂ DC ಕರೆಂಟ್ ರೇಂಜ್ ಇದೆ. ಅದಲ್ಲದೆ ಇಲ್ಲಿ ನೆಕ್ಸ್ಟ್ ಕಂಟಿನ್ಯೂಟಿ ಇದೆ, ಇಲ್ಲಿ ನಾವು ಕಂಟಿನ್ಯೂಟಿ ಟೆಸ್ಟ್ ಮಾಡ್ಬೋದು. HFE ಹೇಳಿದ್ನಲ್ಲ, ಟ್ರಾನ್ಸಿಸ್ಟರ್ ಟೆಸ್ಟಿಂಗ್ ಬಗ್ಗೆ ಮಾಡ್ಬೋದು. ಅದಲ್ಲದೆ ಇಲ್ಲಿ ನಾವು ಸ್ಕ್ವೇರ್ ವೇವ್ಸ್ನ ಕೂಡ ಇದರಲ್ಲಿ ಮೆಜರ್ ಮಾಡ್ಬೋದು. ಅದರಲ್ಲಿ ಎಷ್ಟು ವೋಲ್ಟೇಜ್ ಇದೆ ಸ್ಕ್ವೇರ್ ವೇವಲ್ಲಿ ಅದನ್ನು ಮೆಜರ್ ಮಾಡ್ಬೋದು. ನೆಕ್ಸ್ಟ್ ಇದು ಬಂದು ಪೋರ್ಟ್ಸ್ ಇದು. ಸೊ ಅದರಲ್ಲಿ ಇದು ಕಾಮನ್ ಪೋರ್ಟ್ಸ್, ಇದು ಪಾಸಿಟಿವ್ ಪೋರ್ಟ್, ಇನ್ನೊಂದು ಕರೆಂಟ್ ಪೋರ್ಟ್ಸ್ ಇದೆ. ಸೊ ಕಾಮನ್ನು ಇದು. ನೆಕ್ಸ್ಟ್ ವೋಲ್ಟೇಜು, ಕರೆಂಟು ಜೊತೆಯಲ್ಲಿ ರೆಸಿಸ್ಟೆನ್ಸ್ನ ಮೆಜರ್ ಮಾಡಬೇಕಂದ್ರೆ ಫಸ್ಟ್ 2 ಪೋರ್ಟ್ನ ಯೂಸ್ ಮಾಡಬೇಕಾಗುತ್ತೆ. ಜಾಸ್ತಿ ಕರೆಂಟ್ ಅಥವಾ 10 ಆಂಪ್ಸ್ವರೆಗೂ ಕರೆಂಟ್ ಮೆಜರ್ ಮಾಡಬೇಕಂದ್ರೆ ಕಾಮನ್ ಜೊತೆ ಈ ಪೋರ್ಟ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಬಂದು ಡಿಜಿಟಲ್ ಮಲ್ಟಿಮೀಟರ್ನಲ್ಲಿರುವಂಥ ಕನೆಕ್ಟರ್ಸ್ ಜೊತೆಲಿ ಪಾರ್ಟ್ಸ್ ಆಗಿರುತ್ತೆ. ಸೊ ಇದು ಇನ್ನೊಂದು ಡಯಾಗ್ರಾಮ್ ಇದೆ ಡಿಜಿಟಲ್ ಮಲ್ಟಿಮೀಟರ್ದು. ಸೊ ಇದರಲ್ಲೂ ಕೂಡ ನೋಡಿ ಏನಿದೆ, ಇದೊಂದು ಹೈಯರ್ ಎಂಡ್ ಡಿಜಿಟಲ್ ಮಲ್ಟಿಮೀಟರ್. ಸೊ ಇದರಲ್ಲೂ ಕೂಡ ಡಿಜಿಟಲ್ ಡಿಸ್ಪ್ಲೇ ಇದೆ. ಸೊ ಇದರಲ್ಲಿ ಇದಕ್ಕೆ ನಾವು 3.5 ಡಿಸ್ಪ್ಲೇ ಅಂತ ಹೇಳ್ತೀವಿ. ಸೊ ಇದರಲ್ಲೊಂದು ಇದು ರೈಟ್ ಸೈಡಲ್ಲಿ ಎಲ್ಲೋ ಏನಿದೆ ಇದು ಪವರ್ ಬಟನ್ ಆಗಿರುತ್ತೆ. ಸೊ ಇದು ಹೋಲ್ಡ್ ಬಟನ್, ಅಂದರೆ ನೀವು ತೊಗೊಳ್ಳೋ ರೀಡಿಂಗ್ನ ನೀವು ಹೋಲ್ಡ್ ಮಾಡಿ ಸ್ಟಾಪ್ ಮಾಡಿ ಅದನ್ನು ನೀವು ನೋಡ್ಬೋದು ಕರೆಕ್ಟಾಗಿ. ಇಮಿಡಿಯೇಟ್ ಅದು ಏನಾದರೂ ಡಿಸ್ಪ್ಲೇ ಎರೇಸ್ ಆಗ್ತಾ ಇದೆ ಅಂದರೆ ಹೋಗ್ಬಿಡ್ತಾ ಇದೆ ಅಂದರೆ, ಸೊ ಈ ಹೋಲ್ಡ್ ಬಟನ್ ನೀವು ಪ್ರೆಸ್ ಮಾಡಿದ್ರೆ ನೀವು ಏನು ಆ ಇನ್ಸ್ಟೆಂಟಲ್ಲಿ ರೀಡಿಂಗ್ ತೊಗೊಂಡಿದ್ದೀರಾ ಆ ರೀಡಿಂಗ್ನ ನೀವು ಹೋಲ್ಡ್ ಮಾಡಿ ನೋಡಿಬಿಟ್ಟು ರೀಡಿಂಗ್ ತೊಗೋಬೋದು. ಆಮೇಲೆ ಅನ್ಹೋಲ್ಡ್ ಮಾಡಿದ್ರೆ ಅದು ಹೋಗುತ್ತೆ. ನೆಕ್ಸ್ಟ್ ಇದು DC ವೋಲ್ಟೇಜ್ ರೇಂಜ್. ಸೊ ಈ ಥರ ರೆಸಿಸ್ಟೆನ್ಸ್ ರೇಂಜ್. ನೆಕ್ಸ್ಟ್ ಕಂಟಿನ್ಯೂಟಿ. ಅಲ್ಲದೆ ಇದು DC ಕರೆಂಟ್, AC ಕರೆಂಟು ಜೊತೆಯಲ್ಲಿ ಇದು AC ವೋಲ್ಟೇಜ್. ಇದು ಬಂದು ಪ್ರೋಬ್ಸ್. ಅಂದರೆ ಇದು ಸೆಲೆಕ್ಟರ್ ಸ್ವಿಚ್. ಇದಿಷ್ಟು ಡಿಜಿಟಲ್ ಮಲ್ಟಿಮೀಟರಲ್ಲಿ ಕಾಮನ್ ಆಗಿರುವಂತಹ ಒಂದು ಪಾರ್ಟ್ಸ್ ಅಥವಾ ಟರ್ಮಿನಲ್ಸ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಕಂಪೇರಿಂಗ್ ಆಫ್ ಮಲ್ಟಿಮೀಟರ್ಸ್. ಕಂಪೇರಿಂಗ್ ಆಫ್ ಮಲ್ಟಿಮೀಟರ್ಸ್ ಅಂದರೆ ಡಿಜಿಟಲ್ ಅನಲಾಗ್ ಮಲ್ಟಿಮೀಟರ್ಸ್ಗೆ ಏನೇನು ಡಿಫ್ರೆನ್ಸ್ ಇದೆ ಎರಡಕ್ಕೂ ಅದನ್ನು ನಾವು ಕಂಪೇರ್ ಮಾಡಿ ನೋಡೋಣ. ಏನೇನಿದೆ ಈಗ ನೋಡೋದಕ್ಕೆ. ಡಿಜಿಟಲ್ ಡಿಸ್ಪ್ಲೇನಲ್ಲಿ ಡಿಜಿಟಲ್ ಆಗಿ ಅಂದರೆ ನಂಬರಲ್ಲಿ ಡಿಸ್ಪ್ಲೇ ಇರುತ್ತೆ, ಅನಲಾಗಲ್ಲಿ ನಮಗೆ ಸ್ಕೇಲಲ್ಲಿ ಡಿಸ್ಪ್ಲೇ ಬರುತ್ತೆ. ನೆಕ್ಸ್ಟ್ ಬಂದು ಅನಲಾಗ್ ಮಲ್ಟಿಮೀಟರಲ್ಲಿ ಮೆಜರಿಂಗ್ ಸ್ಪೀಡ್ ಬಂದು ಭಾಳ ಕಡಿಮೆ ಇರುತ್ತೆ. ಸೊ ಡಿಜಿಟಲಲ್ಲಿ ಮೆಜರಿಂಗ್ ಸ್ಪೀಡ್ ಬಂದು ಜಾಸ್ತಿ ಇರುತ್ತೆ. ಅಕ್ಯುರಸಿ ಇದರಲ್ಲಿ ಭಾಳ ಕಡಿಮೆ ಇರುತ್ತೆ ಅನಲಾಗಲ್ಲಿ. ಡಿಜಿಟಲಲ್ಲಿ ಅಕ್ಯುರಸಿ ಜಾಸ್ತಿ ಇರುತ್ತೆ. ಸೊ ಅನಲಾಗಲ್ಲಿ ಪ್ಯಾರಲಾಕ್ಸ್ ಎರರ್ ಬರುತ್ತೆ, ನಾವು ಮೆಜರ್ ಮಾಡಿದಾಗ ಎಕ್ಸಾಕ್ಟ್ ರೀಡಿಂಗ್ ಇರೋದಿಲ್ಲ, ಅದು ಸ್ವಲ್ಪ ಎರರ್ ಇರುತ್ತೆ. ಸೊ ಡಿಜಿಟಲಲ್ಲಿ ಯಾವುದೇ ಒಂದು ಪ್ಯಾರಲ್ ಎರರ್ ಯಾವುದು ಇರೋದಿಲ್ಲ. ಇದು ವೇರಿಯಿಂಗ್ ಸಿಗ್ನಲ್ಗೆ ಮೆಜರ್ ಮಾಡೋಕ್ಕೆ ಬೆಟರ್ ಸೂಟ್ ಇದು ಅನಲಾಗ್ ಬಂದು. ಸೊ ಇದರಲ್ಲಿ ನಾವು ವೇರಿಯಿಂಗ್ ಸಿಗ್ನಲ್ಸ್ನ ಮೆಜರ್ ಮಾಡೋದು ಕಷ್ಟ ಆಗುತ್ತೆ. ಸೊ ಇದರಲ್ಲಿ ಬರೀ ಅವರೇಜ್ ವ್ಯಾಲ್ಯೂ ಬರುತ್ತೆ. ಸೊ ಹಾಗಾಗಿ ಇದು ವೇರಿಯಿಂಗ್ ಸಿಗ್ನಲ್ಸ್ನ ಮೆಜರ್ ಮಾಡೋಕ್ಕಾಗೋದಿಲ್ಲ. ಸೊ ಅನಲಾಗ್ ಮಲ್ಟಿಮೀಟರಲ್ಲಿ ಯಾವುದೇ ಒಂದು ಎಕ್ಸ್ಟ್ರಾ ಪವರ್ ಸೋರ್ಸ್ ಅಥವಾ ಬ್ಯಾಟ್ರಿನ ನಾವು ಯೂಸ್ ಮಾಡೋದಿಲ್ಲ, ಎಕ್ಸ್ಟರ್ನಲ್ ಬ್ಯಾಟ್ರಿ ಸೋರ್ಸ್ನ. ಸೊ
ಸೊ ಡಿಜಿಟಲ್ ಬಂದರೆ ನಮಗೆ ಎಕ್ಸ್ಟ್ರಾ ಬ್ಯಾಟ್ರಿ ಸೋರ್ಸ್ ಬೇಕಾಗುತ್ತೆ, ಯಾಕಂದರೆ ಡಿಜಿಟಲ್ ಡಿಸ್ಪ್ಲೇ ವರ್ಕ್ ಆಗಬೇಕಂದ್ರೆ ನಮಗೆ ಬ್ಯಾಟ್ರಿ ಅವಶ್ಯಕತೆ ಇದೆ. ಸೊ ಹಾಗಾಗಿ ಅಲ್ಲಿ ಡಿಜಿಟಲ್ ಡಿಸ್ಪ್ಲೇಗೆ ಪವರ್ ಕನ್ಸ್ಯೂಮ್ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ಅದರದ್ದು ನೆಸಿಟಿ ಇದೆ. ನೆಕ್ಸ್ಟು ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಆಫ್ ಮಲ್ಟಿಮೀಟರ್ಸಲ್ಲಿ ನಾವು ಏನೇನು ಬೇರೆ ಮೆಜರ್ ಮಾಡ್ಬೋದು, ನಿಮಗೆ ಗೊತ್ತಿರೋ ಹಾಗೆ ಅಥವಾ ಗೊತ್ತಿಲ್ಲದೆ ಇರ್ಬೋದು. ಸೊ ಕೆಲವೊಂದು ಇಲ್ಲಿ ಮೆಜರ್ಮೆಂಟ್ಸ್ ಇದೆ. ಸೊ ಅದ್ರ ಬಗ್ಗೆ ನೋಡೋಣ. ಇದೊಂದು ಅಪ್ಲಿಕೇಶನ್ಸ್ ಅಥವಾ ಮೆಜರ್ಮೆಂಟ್ಸ್ ಆಫ್ ಮಲ್ಟಿಮೀಟರ್ಸಲ್ಲಿ ನಾವು ಏನೇನು ಮೆಜರ್ ಮಾಡ್ಬೋದು ಅಂತ. ಸೊ ಇದು ರೆಸಿಸ್ಟೆನ್ಸ್ನ ಮೆಜರ್ ಮಾಡ್ಬೋದು ನಾವು. ಎನಿ ವ್ಯಾಲ್ಯೂ ಆಫ್ ದ ರೆಸಿಸ್ಟರ್ಸ್ನ ನಾವು ಇದರಲ್ಲಿ ಮೆಜರ್ ಮಾಡ್ಬೋದು. ಅಪ್ ಟು ಮೆಗಾ ಓಮ್ವರೆಗೂ ಡಿಜಿಟಲ್ ಅಥವಾ ಅನಲಾಗ್ ಮಲ್ಟಿಮೀಟರ್ಸಲ್ಲಿ ನಾವು ರೆಸಿಸ್ಟೆನ್ಸ್ನ ಮೆಜರ್ ಮಾಡ್ಬೋದು. ನೆಕ್ಸ್ಟ್ ಬಂದು ಡಯೋಡ್ನ ಟೆಸ್ಟ್ ಮಾಡ್ಬೋದು. ಸೊ ಈ ಥರ ಪವರ್ ಸೆಲ್ಸ್ ಏನಿದೆ ಅದನ್ನು ಕೂಡ ನಾವು ಟೆಸ್ಟ್ ಮಾಡ್ಬೋದು. ಅಲ್ಲಿ ವರ್ಕಿಂಗ್ ಪವರ್ ಸೆಲ್ದು ವೋಲ್ಟೇಜ್ ಏನಿದೆ ಅದು ಕರೆಕ್ಟಾಗಿದೆಯೋ, ಕಡಿಮೆ ಆಗಿದೆಯೋ ಅಥವಾ ಡೆಡ್ ಆಗಿದೆಯೋ ಅದನ್ನು ಕೂಡ ನಾವು ಮೆಜರ್ ಮಾಡ್ಬೋದು. ನೆಕ್ಸ್ಟ್ ಕೆಪಾಸಿಟರ್ಸ್, ಆಲ್ ಟೈಪ್ಸ್ ಆಫ್ ಕೆಪಾಸಿಟರ್ನ ನಾವು ಟೆಸ್ಟ್ ಮಾಡ್ಬೋದು. ಮ್ಯಾಕ್ಸಿಮಮ್ ಪೋಲರೈಸ್ಡ್ ಕೆಪಾಸಿಟರ್ ಇದರಲ್ಲಿ ಈಸಿಯಾಗಿ ಟೆಸ್ಟ್ ಆಗುತ್ತೆ. ಕೆಲವೊಂದು ಸಿರಾಮಿಕ್ ಅಥವಾ ಡಿಸ್ಕ್ ಕೆಪಾಸಿಟರ್ ಸ್ವಲ್ಪ ಇದರಲ್ಲಿ ನಾವು ಟೆಸ್ಟ್ ಮಾಡೋದು ಕಷ್ಟ ಇದೆ. ಸೊ ನೆಕ್ಸ್ಟ್ ಬಂದು ಟ್ರಾನ್ಸ್ಫಾರ್ಮರ್ದು ಪ್ರೈಮರಿ ಸೆಕೆಂಡರಿ ಟರ್ಮಿನಲ್ಸ್ನ ನಾವು ಇದರಲ್ಲಿ ಟೆಸ್ಟ್ ಮಾಡ್ಬೋದು. ಯಾವುದು ಪ್ರೈಮರಿ ಯಾವುದು ಸೆಕೆಂಡರಿ ಅಂತ ನಂಬರ್ ಆಫ್ ಟರ್ನ್ಸ್ ಮೇಲೆ ರೆಸಿಸ್ಟೆನ್ಸ್ ಡಿಪೆಂಡ್ ಆಗಿರುತ್ತೆ. ಸೊ ಹಾಗೆ ಅದನ್ನು ಕೂಡ ಟೆಸ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಸ್ಪೀಕರ್ನ ಕಾಯಿಲ್ ಏನಿದೆ ಅದರದ್ದು ಕಂಟಿನ್ಯೂಟಿ ನೋಡಿ ಸ್ಪೀಕರ್ ವರ್ಕಿಂಗ್ ಇದೆ ಇಲ್ಲ ಅಥವಾ ಅದನ್ನು ಕೂಡ ನಾವು ಚೆಕ್ ಮಾಡ್ಬೋದು. ಸೊ ನೆಕ್ಸ್ಟ್ ದೊಡ್ಡ ಬ್ಯಾಟ್ರಿಗಳದ್ದು ವೋಲ್ಟೇಜ್ 12 ವೋಲ್ಟ್ ಬ್ಯಾಟ್ರಿ ಅಥವಾ 24 ಬ್ಯಾಟ್ರಿದು ಬ್ಯಾಟ್ರಿ ವೋಲ್ಟೇಜ್ ಕರೆಕ್ಟಾಗಿದೆಯಾ, ಚಾರ್ಜ್ ಆಗಿದೆಯಾ ಇಲ್ಲ ಅದನ್ನು ಕೂಡ ನಾವು ಚೆಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಪವರ್ ಅಡಾಪ್ಟರ್ಸ್ ಏನಿದೆ, ನಿಮ್ಮ ಲ್ಯಾಪ್ಟಾಪ್ ಅಡಾಪ್ಟರ್ಸ್ ಆಗಿರ್ಬೋದು ಅಥವಾ ಮೊಬೈಲ್ ಚಾರ್ಜರ್ ಅಡಾಪ್ಟರ್ಸ್ ಆಗಿರ್ಬೋದು, ಅದನ್ನೆಲ್ಲ ನಾವು ಔಟ್ಪುಟ್ ಬರ್ತಾ ಇದೆ ಇಲ್ಲ ಅದೆಲ್ಲ ನಾವು ಚೆಕ್ ಮಾಡ್ಬೋದು. ಇದರಲ್ಲಿ AC ಇನ್ಪುಟ್ ಕೊಟ್ಬಿಟ್ಟು ಔಟ್ಪುಟ್ಟಲ್ಲಿ DC ಬರಬೇಕು, ಅದನ್ನು ನಾವು ಚೆಕ್ ಮಾಡ್ಬೋದು. ಅಥವಾ ಇನ್ಪುಟ್ AC ಕೂಡ ಚೆಕ್ ಮಾಡ್ಬೋದು ಇದರಲ್ಲಿ. ಸೊ ಈ ಥರ ವಾಲ್ ಸಾಕೆಟ್ನಲ್ಲಿ AC ಪವರ್ ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ಲ ಅದನ್ನು ಕೂಡ ಮಲ್ಟಿಮೀಟರಲ್ಲಿ ಡೈರೆಕ್ಟಾಗಿ ಚೆಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ನೀವು ಯಾವುದೇ ಒಂದು ಸರ್ಕ್ಯೂಟ್ ಡಿಸೈನ್ ಮಾಡಿದ್ರೆ ಅದರಲ್ಲಿ ಔಟ್ಪುಟ್ ಬರ್ತಾ ಇದೆ ಇಲ್ಲ ಅಥವಾ ಇನ್ಪುಟ್ ಎಷ್ಟು ಕೊಟ್ಟಿದ್ದೀರಾ ಅದನ್ನು ಕೂಡ ಮೆಜರ್ ಮಾಡ್ಬೋದು. ಸೊ ಯಾವುದೇ PCBನಲ್ಲಿ ಯಾವುದೇ ಒಂದು ಕಾಂಪೋನೆಂಟ್ಸ್ನ ಅಥವಾ ಟ್ರ್ಯಾಕ್ನ ಕಂಟಿನ್ಯೂಟಿ ಕೂಡ ಇದರಲ್ಲಿ ನೀವು ನೋಡ್ಬೋದು. ಸೊ ನೆಕ್ಸ್ಟ್ ಮಲ್ಟಿಮೀಟರ್ಸ್ ಹ್ಯಾವ್ ಮೋರ್ ಅಪ್ಲಿಕೇಶನ್ಸ್ ಆಫ್ ಮೆಜರ್ಮೆಂಟ್ ಆ್ಯಸ್ ವಿ ಕ್ಯಾನ್ ಸಿ ಇನ್ ಅವರ್ ಲ್ಯಾಬ್ಸ್ ಎಟ್ಸೆಟ್ರಾ. ಇದಲ್ಲದೆ ನಾವು ನಮ್ಮ ಲ್ಯಾಬ್ಗಳಲ್ಲಿ ಬೇರೆ ಬೇರೆ ಥರದ ಮಲ್ಟಿಮೀಟರ್ಸ್ನಲ್ಲಿ ನಾವು ಟೆಸ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಮೋಟ್ರಸ್ನ ವೈಂಡಿಂಗ್ ಕಂಟಿನ್ಯೂಟಿ ಕೂಡ ನಾವು ನೋಡ್ಬೋದು. ಅಥವಾ ಮೋಟ್ರ್ ಏನಾದರೂ ಗ್ರೌಂಡ್ ಬರ್ತಾ ಇದೆ ಅದನ್ನು ಕೂಡ ಚೆಕ್ ಮಾಡ್ಬೋದು. ಅಂದರೆ ವೈಂಡಿಂಗಿಂದ ಬಾಡಿಗೆ ಏನಾದರೂ ಕಂಟಿನ್ಯೂಟಿ ಬರ್ತಾ ಇದ್ದರೆ ಮೋಟ್ರ್ ಗ್ರೌಂಡ್ ಆಗಿದೆ ಅಂತ ಅರ್ಥ. ಸೊ ಅದನ್ನು ಕೂಡ ನಾವು ಟೆಸ್ಟ್ ಮಾಡ್ಬೋದು. ಇನ್ನೂ ಬೇರೆ ಥರದ ಟೆಸ್ಟ್ಗಳು ಕೂಡ ನಾವು ನಮ್ಮ ಲ್ಯಾಬ್ಗಳಲ್ಲಿ ಮಲ್ಟಿಮೀಟರ್ ಜೊತೆ ಮಾಡ್ಕೋಬೋದು. ಸೊ ದಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.